ನಮಸ್ಕಾರ ಸರ್. ನಾವು ಈ ದಿನ ಬಳ್ಳಾರಿ ನಗರದ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ಟಾಗ ಇಲ್ಲಿ ನಮಗೆ ಒಂದು ಕ್ಷಣ ನಾವು ದಿಗ್ಭ್ರಮೆಗೊಂಡ್ವಿ. ಇಂಥ ಒಂದು ಕೇಂದ್ರ ನಮ್ಮ ಬಳ್ಳಾರಿಯಲ್ಲಿ ಇದೆ. ಅದು ಪ್ರಸ್ತುತ ದಿನಮಾನಗಳಲ್ಲಿ ಎಐ ಅಂತಕ್ಕಂಥದ್ದು ರಿಪ್ಲೇಸ್ ಆಗ್ತಾ ಇದೆ. ಎಲ್ಲಾ ಸೆಂಟರ್ ನಲ್ಲಿ ಎಲ್ಲಾ ಕೇಂದ್ರಗಳಲ್ಲಿಯೂ ಕೂಡ ಅದು ತನ್ನ ಜಾಗವನ್ನು ಆಕ್ರಮಣ ಮಾಡ್ಕೊಳ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಇಂಥ ಒಂದು ಈ ಬೆಳವಣಿಗೆ ನಮ್ಮ ಬಳ್ಳಾರಿ ನಗರದಲ್ಲಿ ಆಗಿರ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತದೆ. ಇಲ್ಲಿ ನಾವು ನೋಡಿದಾಗ ಎಲ್ಲಾ ರೀತಿಯ ಅಪ್ಲಿಕೇಶನ್ಸ್ ಇದೆ. ಸೊ ನಾವು ಏನಾದ್ರೂ ಒಂದು ಚಿತ್ರವನ್ನು ಬಿಡಿಸಿದಾಗ ಅದು ತನ್ನದೇ ಆಗಿರ್ತಕ್ಕಂಥ ಚಿತ್ರವನ್ನು ಪರ್ಸೆಂಟೇಜ್ ಮುಖಾಂತರ ನಮಗೆ ತಿಳಿಸ್ಕೊಡ್ತದೆ. ಹಾಗೆ ಯುದ್ಧಗಳಲ್ಲಿ ರೋಬೋಟಿಕ್ ತಂತ್ರಜ್ಞಾನ ಉಪಯೋಗಿಸಿಕೊಂಡು ಯಾವ ರೀತಿ ಯುದ್ಧಗಳನ್ನ ಜಯಿಸಲಾಗಬೇಕು, ಗೆಲ್ಲಬೇಕಂತಕ್ಕಂಥ ಮನೋಭಾವನೆಯನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಒಟ್ಟಾರೆಯಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಮತ್ತು ಖಾಸಗಿ ಶಾಲೆ ಇರ್ಬೋದು, ಎಲ್ಲಾ ಮಕ್ಕಳಿಗೆ ರೋಬೋಟಿಕ್ ತಂತ್ರಜ್ಞಾನದ ಉಪಯೋಗಿಸಿಕೊಂಡು ಪ್ರಸ್ತುತ ದಿನಮಾನಗಳಲ್ಲಿ ಅವುಗಳಿಂದ ಯಾವ ರೀತಿ ಕಾರ್ಯನಿರ್ವಹಣೆ ಮಾಡಬಹುದು ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಮಕ್ಕಳಿಗೆ ತೋರಿಸಬಹುದಾಗಿದೆ. ಈ ಒಂದು ವಿಜ್ಞಾನ ಕೇಂದ್ರದಲ್ಲಿ ರೋಬೋಟಿಕ್ ತಂತ್ರಜ್ಞಾನ ಅಳಿಸಿಕೊಟ್ಟಿರತಕ್ಕಂತಹ ಮಾನ್ಯ ಜಿಲ್ಲಾ ಕೇಂದ್ರಾಡಳಿತಕ್ಕೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ ಅರ್ಪಿಸಬೇಕಾಗಿದೆ. ಏಕೆಂದ್ರೆ ಸರ್ಕಾರಿ ಶಾಲಾ ಮಕ್ಕಳು ಈ ಒಂದು ಸದುಪಯೋಗವನ್ನು ಪಡಿಸ್ಕೊಳ್ಬೇಕು. ಸರ್ಕಾರದ ಆದೇಶದ ಅನ್ವಯ ಎಲ್ಲಾ ಸರ್ಕಾರಿ ಪ್ರೌಢಶಾಲೆಗಳಿಗೆ ಮತ್ತು ಪ್ರಾಥಮಿಕ ಶಾಲೆಗಳಿಗೆ ಸರ್ಕಾರಿ ಶಾಲಾ ಮಕ್ಕಳನ್ನ ಈ ಒಂದು ಕೇಂದ್ರಾಲಯಕ್ಕೆ ತರಿಸಿರೋದ್ರಿಂದ ಮಕ್ಕಳೆಲ್ಲ ವೈಜ್ಞಾನಿಕ ಮನೋಭಾವನೆಯನ್ನು ಕೂಡ ನಾವು ಬೆಳೆಸಬಹುದಾಗಿರುತ್ತೆ. ಹಾಗಾಗಿ ಈ ಒಂದು ಎಲ್ಲಾ ಸೌಲಭ್ಯವನ್ನ ನಮ್ಮ ಮಕ್ಕಳು ಬೆಳೆಸ್ಕೊಳ್ಳಿ ಅಂತಂದು ಹೇಳ್ತಾ ಮತ್ತೊಮ್ಮೆ ಜಿಲ್ಲಾಡಳಿತಕ್ಕೆ ಈ ಒಂದು ವ್ಯವಸ್ಥೆ ಮಾಡಿಕೊಟ್ಟಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತಿದ್ದೇವೆ. ನಮ್ಮ ಹೆಸರು ಜಡಪ್ಪ ಎಚ್ ಅಂತ ಹೇಳಿ. ರೋಬೋಟ್ ಗ್ಯಾಲರಿ ಬಹಳ ಚೆನ್ನಾಗಿದೆ. ಇದರಲ್ಲಿ ಅನೇಕ ವಿಧದ ರೋಬೋಟ್ ನಿಂದ ಏನೇನು ಸೌಲಭ್ಯಗಳಿದೆ ಅಂದ್ರೆ ಅಪ್ಲಿಕೇಶನ್ಸ್ ಇದೆ, ಎಲ್ಲವನ್ನೂ ನೋಡಿದ್ವಿ. ಇಲ್ಲಿ ನೋಡ್ತಾ ಇದ್ವಿ ಒಂದು ರಸಪ್ರಶ್ನೆಯನ್ನ ರೋಬೋಟ್ ಇಂದ ಯಾವ ರೀತಿ ತೋರಿಸ್ಬೋದು ಅಂತಕ್ಕಂಥದ್ದು ಕೂಡ ಇಲ್ಲಿದೆ. ಹಿಂದ್ಗಡೆ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇದೆ ನೋಡ್ರಿ. ನಾವು ಯಾವ್ದು ಬೇಕೋ ಕನ್ನಡ ಅಂತ ಕನ್ನಡ ಸೆಲೆಕ್ಟ್ ಮಾಡಿದ್ರೆ ಕನ್ನಡ ಪ್ರಶ್ನೆಗಳು ಬರ್ತವೆ, ಇಂಗ್ಲಿಷ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಂಗ್ಲಿಷ್ ಪ್ರಶ್ನೆಗಳು ಬರ್ತವೆ. ಅದಕ್ಕೆ ಒಂದು ಪ್ಲೇಟ್ ಇದೆ. ಆ ಪ್ಲೇಟನ್ನು ನಾವು ಹಿಡ್ಕೊಂಡಾಗ ಮೇಲಿಂದ ಒಂದು ಬಾಲ್ ಬರುತ್ತೆ. ಆ ಬಾಲನ್ನು ನಾವು ಯಾವ ಥರ ಅಂದರೆ ಕೆಳಗೆ ಉತ್ತರ ಬರ್ತಾ ಇರ್ತವೆ ಆಪ್ಷನ್ಸ್. ನಾವು ಆ ಬಾಲನ್ನು ಯಾವ ಉತ್ತರಕ್ಕೆ ನಾವು ಬಾಲನ್ನು ಬಿಟ್ಟಾಗ ಅದು ಕರೆಕ್ಟ್ ಆಗಿದ್ರೆ ಕರೆಕ್ಟ್ ಅಂತ ತೋರಿಸುತ್ತೆ, ರಾಂಗ್ ಆದರೆ ರಾಂಗ್ ಅಂತ ತೋರಿಸುತ್ತೆ. ಆ ಕಡೆ ಒಂದು VR ಕಾರ್ನರ್ ಅಂತ ನೋಡಿದ್ವಿ. ಅಲ್ಲಿ ಒಂದು ಅವ್ರು ಬೆಲ್ಟ್ ಥರ ಅಂದರೆ ಕೆಳಗೆ ಒಂದು ಮೆಟೀರಿಯಲ್ಸ್ ಇರುತ್ತೆ. ಆದರೆ ಹಾಕೊಂಡು ನಾವು ಅಬ್ಸರ್ವ್ ಮಾಡಿದಾಗ ನಮಗೆ ನಾವು ಸ್ಪೇಸಲ್ಲಿದ್ದಾಗ ಯಾವ ರೀತಿ ಕಾಣ್ತಾ ಇದೀವಿ, ನಾವು ಒಂದು ಏರೋಪ್ಲೇನ್ ಹೋದಾಗ ಆ ಭೂಮಿ ಕೆಳಗೆ ಯಾವ ಥರ ನೋಡ್ತಾ ಇದ್ವಿ, ಅನೇಕ ಜನ ಜೀವನ ನಗರಗಳು ಸ್ಥಿತಿಗತಿಯನ್ನು ಎಲ್ಲವನ್ನೂ ನೋಡ್ಬೋದು. ನಾವು ಪ್ಲೇನ್ಗೆ ಯಾವ ಥರ ಹೋಗ್ತಾ ಇದೀವಿ, ಮೇಲ್ಗಡೆ ನೋಡಿದಾಗ ಸ್ಪೇಸ್ ಯಾವ ಥರ ಇದೆ, ಆ ಥರ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ವಿ. ಅದೇ ರೀತಿ ಈಗ ನಾವು AI ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಯಾವ ರೀತಿ ಉಪಯೋಗ ಆಗಿದೆ ಅಂತಕ್ಕಂಥದ್ದನ್ನು ಎಲ್ಲವನ್ನೂ ನೋಡ್ತಾ ಇದ್ವಿ. ನಾವು ಈಗ ಮೆಡಿಕಲ್ ಫೀಲ್ಡಲ್ಲೇ ಬಳಸ್ತಾ ಇದೀವಿ, ವಾರಲ್ಲಿ ಕೂಡ ಬಳಸ್ತಾ ಇದೀವಿ. ಆ ಥರ ಸಾಕಷ್ಟು ಫೀಲ್ಡಲ್ಲಿ ಬಳಸ್ತಾ ಇದ್ದೀವಿ. ಇಲ್ಲಿ ಬಂದು ನೋಡಿದಾಗ ನಮ್ಗೆ ಬಹಳ ಚೆನ್ನಾಗಿ ಅನಿಸ್ತು. ನಾವು ಸರ್ಕಾರಿ ಶಾಲೆ ಶಿಕ್ಷಕರಿದ್ದೀವಿ, ಸರ್ಕಾರಿ ಶಾಲೆ ಮಕ್ಕಳು ಕೂಡ ಬಂದು ನೋಡಿದಾಗ ಅವ್ರಿಗೂ ಕೂಡ ಸಾಕಷ್ಟು ವಿಜ್ಞಾನದ ಬಗ್ಗೆ ಒಂದು ಕುತೂಹಲ ಬೆಳೆಯುತ್ತೆ, ಒಂದು ಆಸಕ್ತಿ ಉಂಟಾಗುತ್ತೆ ಅಂತಕ್ಕಂಥದ್ದು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.